ಡಿಫ್ರೆಂಟ್ ಆಗಿರುವಂತಹ ವಿಚಾರ. ಅವ್ರಿಗೂ ಬಿಜೆಪಿಗೂ ಸಂಬಂಧನೇ ಇಲ್ಲ ಅಂತ ಇವ್ರು ಮಾತಾಡ್ತಾರೆ. ಮಹಿಳೆಗೆ ರಕ್ಷಣೆ ಕೊಡಬೇಕು, ಜೊತೆಗೆ ಭ್ರಷ್ಟಾಚಾರವನ್ನು ತೊಲಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ಬಂದಂತವ್ರು ಪಕ್ಷ ಕಟ್ಕೊಂಡು ಇದೀಗ ಅವರೇ ಆ ಹಾದಿನ ಹಿಡಿದಿದ್ದಾರೆ. ಹೀಗಾಗಿ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಸಿಎಂ ಆಗಿ. ಅದು ನೋಡ್ರಿ ಖರೆ ಅವರಲ್ಲಿ ಬಿಡ್ರಿ ಪಾಪ ಪಾರ್ಟಿ ಅಂದ ತಕ್ಷಣ ಹೇಳ್ತಾರೆ ಅದೇನಿಲ್ಲ. ಪ್ರಹ್ಲಾದ್ ಜೋಶಿ ಅವರು ಪ್ರಹ್ಲಾದ್ ಜೋಶಿ ಅವರು ತಮ್ಮ ನಾಯಕರು ಮೋದಿಯವರು ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಹೇಳಿದಾಗ ಹೇಳಿ ಅಲ್ಲಿ ನಮ್ಮ ಪೈಲ್ವಾನರು ತಿಂಗಳುಗಟ್ಟಲೆ ಹೋರಾಟ ಮಾಡಿದಾಗ ಏನೇನು ಹೋಗಿ ಕೊಟ್ಟರು. ಅವರು ಹೋಗಿ ಮಣಿಪುರದಲ್ಲಿ ಇವರು ಪ್ರಧಾನಿ ಅವ್ರಿಗೆ ಏನು ಮಾಡಿದರು, ಅನೇಕ ಹೆಣ್ಮಕ್ಳು ಏನಾಯ್ತು ನಾವು ನೋಡ್ತಾ ಇದ್ವಿ. ಇವತ್ತಿಗೂ ಅದು ಗೊತ್ತಿರಲಿಲ್ಲ. ಅಟ್ಲೀಸ್ಟ್ ಇವ್ರು ಹೋಗಿ ಆ ಹೆಣ್ಮಗಳ ಇನ್ನೂ ರಾಜ್ಯಸಭಾ ಸದಸ್ಯರು ಇದ್ದಾಳೆ ಏನೋ ಇದ್ದಾಳೆ, ಅದು ಅಲ್ಲಿ ಮಣಿಪುರದಲ್ಲಿ ಆದಂಥ ಘಟನೆಗಳು ನೆನೆಸ್ಕೊಂಡಾಗ, ಅಲ್ಲಿ ತಾಯಂದಿರ ಅದರ ಲಗ್ನ ಮಾಡಿದ್ದು ನೆನೆಸ್ಕೊಂಡಾಗ ಇದ್ರ ಬಗ್ಗೆ ಒಂದು ಮಾತು ಮಾತಾಡಲಿಲ್ಲ. ಮೋದಿಯವರು ಮಾತಾಡಲಿಲ್ಲ. ಇವತ್ತು ಪ್ರಶಾಂತ್ ನಮ್ಮ ಯಾರು ಪ್ರಹ್ಲಾದ್ ಜೋಶಿ ಅವರು ಮಾತಾಡಲಿಲ್ಲ. ಇವತ್ತು ಅದ್ರ ಬಗ್ಗೆ ಮಾತಾಡ್ತಿದ್ರೆ ಹೆಣ್ಣಿನ ಬಗ್ಗೆ ಕಾಳಜಿ ಮಾಡ್ತಿದ್ದಾರೆ. ಭಾಳ ಸಂತೋಷ ವಿಷಯ. ಯಾಕೆಂದ್ರೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಇನ್ನೊಬ್ಬರ ಹೆಣ್ಮಕ್ಳಲ್ಲ ತಮ್ಮ ಹೆಣ್ಮಕ್ಳಪ್ಪ ನಮ್ಗೆ ಬೇಕಾದಂಥವ್ರಿದ್ರೆ ಅದು ಯೋಗ್ಯ ಅನ್ನುವಂಥದ್ದು. ನೇಹಾ ಹಿರೇಮಠರು ಅವ್ರಿಗೆ ಬೇಕಾದಂಥ ಅನುಕೂಲಿತ್ವ ದೊಡ್ಡದು ಮಾಡ್ರು. ಇಲ್ಲೇ ಮಾಲ್ದಿನಿ ಅಲ್ಲೇ ಹೆಣ್ಮಕ್ಳು ಸುಟ್ಟು ಹೋದರು. ಅದು ಇವತ್ತು ಅದು ಕೇಸ್ ಸ್ಟ್ಯಾಂಡ್ ಆಗಿದೆ ನಿಲ್ಲಿಸೋದು ಗೊತ್ತಿಲ್ಲ. ಅದೇ ಹುಬ್ಬಳ್ಳಿಯಲ್ಲಿ ಹತ್ಯೆ ಕೂಡ ಮನೆಗೆ ನುಗ್ಗಿ ಚಾಕುವಿನಿಂದ ಇದು ಯಾವ ಪ್ರಮಾಣದಲ್ಲಿ ಆಯ್ತಾ ಅದು ಆಗಲಿಲ್ಲ. ಇದು ನಾ ಕೇಳೋದು ಇಷ್ಟ. ಇವ್ರಿಗೆ ಅಡ್ಡಿಲ್ಲ, ಮಾಲಿವಾಲರ ಬಗ್ಗೆ ನೀವು ಪ್ರೀತಿ ವಿಶ್ವಾಸದಿಂದ ಏನೋ ಅವ್ರಿಗೆ ಇದು ಮಾಡ್ತಾಯಿದ್ರಿ. ನೀವಂತ ಅವ್ರ ಸಪೋರ್ಟರ್ ಅಲ್ಲ, ಅವ್ರಿಗೆ ಬೇರೆದವ್ರು ಹೋಗೋಣ ಅದನ್ನು. ಬಟ್ ಅದಕ್ಕೆ ಈಗಾಗಲೇ ಕೋರ್ಟ್ ಮ್ಯಾಟ್ರ್ ಆಗಿದೆ, FIR ಹರಿದ ಮಾಡಿದ್ದಾರೆ. ಕೋರ್ಟ್ ಏನು ಡಿಸಿಷನ್ ತೊಗೊಳ್ತದಲ್ಲ, ಎಲ್ಲರೂ ನೀವು ಹೇಳ್ತಿರಲ್ಲ ಕೋರ್ಟ್ ಡಿಸಿಷನ್ ತೊಗೊಳ್ತದೆ ಅಂತೇಳಿ. ಅಲ್ಲ ಪ್ರಜ್ವಲನ್ನು ಎಲ್ಲ ರೆಕಾರ್ಡ್ ಸಿಕ್ಕಾಗೂ ಸಹಿತ ಅವರ HD ಅವ್ರ ಚಿಕ್ಕಪ್ಪ ಇಲ್ಲ ಅವ್ರಿನ್ನೂ ಅಪರಾಧಿ ಅಲ್ಲ, ಆರೋಪಿ ಎಷ್ಟು ಈಗಾಗಲೇ ಕಾನೂನು ಕೆಲಸ ಮಾಡ್ತದೆ ಅಂತ ಹೇಳಿದಂಗೆ ಇಲ್ಲೂ ಅದನ್ನು ಅಪ್ಲೈ ಮಾಡ್ಕೊಳ್ತಾ ನಮಗೆ ಅದನ್ನು. ನಾನು ಏನಪ್ಪ ಅಂದ್ರೆ ನೀವು ಇನ್ನೊಬ್ಬರಿಗೊಂದು ನ್ಯಾಯ ನಿಮಗೊಂದು ನ್ಯಾಯ ಅಂತ ಎಲ್ಲರಿಗೂ ಒಂದೇ ನ್ಯಾಯ. ಈಗ ಮಾಲಿವಾಲ ಅವ್ರ ಮೇಲೆ ಆರೋಪದ ಅವರು ಕೊಡ್ಲಿಗೆ ಹೋಗಿದ್ದಾರೆ, FIR ಹೊಂದಿದ್ದಾರೆ. ಅದು ಏನು ತೋರಿಸೋದು ನೋಡೋಣ. ಇದೆಲ್ಲ ಒಟ್ಟಿನಲ್ಲೇ ಓಟನ್ನು ಪಡೆಯುವುದಕ್ಕಾಗಿ ನಡೀತಂದು ಗಿಮಿಕ್ಗಳು. ಅದಕ್ಕೆ ಜನ ಇದ್ರ ಕಡೆ ಮೋಸ್ಟ್ಲಿ ಲಕ್ಷ ವಹಿಸಿಲ್ಲ ಅಂತ ಅನ್ನಿಸ್ತದೆ. ಧೈರ್ಯ ಜನ ಅವ್ರಿಗೂ ಗೊತ್ತದೆ ಸುಮ್ಮನೆ ಏನೋ ಒಂದು ನಾಟಕ ಮಾಡೋದು ಅಂತೇಳಿ. ಮತ್ತು ಅದನ್ನು ಎಷ್ಟು ಮಾಡಿ ಸೀರಿಯಸ್ ತೋತಾರೆ ಗೊತ್ತಿಲ್ಲ. ಬಟ್ ಅವ್ರಿಗೆ ಮಾತ್ರ ಧೈರ್ಯ ಜನಕ್ಕೆ ಮಾತ್ರ ಕೇಸವ್ರು ಯಾಕೆ ಬೇಕಾಗ್ಯಾರಪ್ಪ ಅಂದ್ರೆ ಇವಾಗ ನಮ್ಗೆ ಅಟ್ಲೀಸ್ಟ್ ಕುಡಿಯೋಕೆ ನೀರು ಫ್ರೀ ಕೊಡತ್ತಾನ, ಲೈಟ್ ಕೊಡ್ತಾ ಇದ್ದಾನೆ, ನಮ್ಮ ಮಕ್ಕಳು ಕಲಿತಾ ಇದ್ದಾವ. ಇದಕ್ಕಾಗಿ ನಾವು ಇದಿರಲಪ್ಪ ಅನ್ನುವಂಥದ್ದು ಮ್ಯಾಕ್ಸಿಮಮ್ ಜನರ ಅಭಿಪ್ರಾಯ ಆಗ್ಯದ. ಪ್ರತಿಯೊಂದು ಈವನ್ ಅಲ್ಲಿ ಸ್ಲಮ್ ಏರಿಯಾದಲ್ಲಿ ಜನ ಇವತ್ತು ಇವ್ರನ್ನ ಮೋದಿಗಿಂತ ಹೆಚ್ಚಿಗೆ ದೇವ್ರನ್ನಾಗಿ ನೋಡೋದು ಯಾರನ್ನಪ್ಪ ಅಂದ್ರೆ ಕೇಜ್ರಿವಾಲ್. ಯಾಕೆ ಅವ್ರು ದಿನನಿತ್ಯ ಬದುಕಿಗೆ ಒಂದು ಆಸೆ ಆಗ್ಯದ. ಅಲ್ಲಿ ಜನ ಅನೇಕರು ಮಾತಾಡ್ತಾ ಇದ್ದಾರೆ, ಇಲ್ಲಿ ನಮ್ಗೆ ಒಂದು ಸ್ವಲ್ಪ ಉಳಿತಾಯ ಆಗಲಿಕ್ಕೆ ರೈತರಿಂದ ಅಂತೇಳಿ. ಮತ್ತು ಅದು ಸತ್ಯನೂ ಅದು ಇಲ್ಲ ಅಂತಲ್ಲ. ಅದಕ್ಕಾಗಿ ಇವತ್ತು ಇಂಥದ್ದು ಏನು ನಡೆದಿಲ್ಲ. ಇದು ಇದ್ರಾಗ ಯಾರಪ್ಪ ನಮಗೆ ಒಳ್ಳೇದು ಮಾಡ್ತಾರೆ ಜನ ವಿಚಾರ ಮಾಡುವಂಥದ್ದು. ದುಷ್ಟರು, ಭ್ರಷ್ಟರು, ಲಫಂಗರು ಎಲ್ಲ ಬರೆಯಾಗಿದ್ದಾರೆ. ಯಾವ ಪಾರ್ಟಿ ಒಂದು ಶುದ್ಧದಪ್ಪ ಈ ದೇಶದಲ್ಲೇ. ಈ ಒಂದು ಕೇಜ್ರಿವಾಲ್ ನಾವು ಸಜ್ಜನರು ಅಂತ ಹೇಳ್ಕೊಳ್ತೀವಿ. ಇವರಲ್ಲಿನ ಅಪರಾಧಿಗಳು ಒಂದು 4-5-10 ಜನ ನಿಂತಿದ್ದಾರೆ ಎಲೆಕ್ಷನ್ಗೆ. ಅಪರಾಧದ ಆರೋಪ ಅವ್ರ ಮೇಲೆ. ಅವ್ರು ಹೇಳ್ತಾರೆ ಇಲ್ಲ ಅವ್ರು ಬೇಕಂತ ಆರೋಪ ಮಾಡಿದ್ದಾರೆ ಮಂದಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಇದರಿಂದ ಹೇಳ್ತಾರೆ ರೀ. ಕಾಂಗ್ರೆಸ್ಗಳು ಅದರ ರೀತಿ ಹೇಳ್ತಾರೆ, BJPಯವರು ಅದನ್ನ ಹೇಳ್ತಾರೆ, ಆಮ್ ಆದ್ಮಿಯವರು ಅದನ್ನ ಹೇಳ್ತಾರೆ. ಆದರೆ ಅಪರಾಧಿಗಳು ನಿಲ್ಲಿಸೋದನ್ನು ಯಾರೂ ಬಿಟ್ಟಿಲ್ಲ. ಕೋಟ್ಯಾಧೀಶರು ನಿಲ್ಲಿಸೋದು ಯಾರೂ ಬಿಟ್ಟಿಲ್ಲ. ಮತ್ತು ಕೋಟ್ಯಾಧೀಶರು ಎಲ್ಲ ನಿಂತಾಗ ಪಾಪ ಜನಸಾಮಾನ್ಯ ನಿಮ್ಮಂಥವ್ರು ನಾವು ಒಂದು ಚಹಾ ಕುಡಿಬೋದು 10 ಲಕ್ಷ ಮಾಡ್ತೀವಿ. ಅದರಲ್ಲಿ ಬರೋಕ್ಕೆ ಸರ್ ನೋಡಿಕೊಂಡು 5 ರೂಪಾಯಿ ಕೊಡೋದು ಬದ್ದಾಡ್ತಾ ಇರ್ತೀವಿ. ಅದು ನಮ್ಮಂಥವ್ರು ಯಾವಾಗ ಈ ದೇಶ ಸಂಸತ್ತಿನ ಒಳಗೆ ಹೋಗೋದು ಮಾಡೋದು ಸುಮ್ಮನೆ ನೋಡಾಕ್ಸಿದ್ರೊಳಗೆ ಬಿಡೋದು. ನಮ್ಮನ್ನು ಹೊರಗೆ ನಿಂತು ಅಲ್ಲೇ ಪೊಲೀಸರು ನಾವು ಪೊಲೀಸ್ ಕಿಸೆ ಬ್ಯಾಚ್ ಮಾಡಿದ ಒಳಗೆ ನೋಡಕ್ಕೆ ಬಿಡ್ತೀವಿ ನಾವು. ಇಂತಹ ಪ್ರಸಂಗ ಇದೆ ಇಷ್ಟಾಗ ಬೆಚ್ಚ ಮಾಡಿ ಅಪ್ಪ ನಾನು ಬಿಡ್ರಿ ನೋಡ್ತಾರೆ ಅವ್ರನ್ನ ಹೆಂಗಾರ ಮಾತಾಡ್ತಾರಂತೆ. ಮಾತಾಡೋದು ದೂರದ ಮಾತಾಡೋದು. ದೇಶದಲ್ಲಿ ಎಲ್ಲಾ ಕಡೆನೂ ಇದೇ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿಬಿಟ್ಟಿದೆ. ಕೈ ಬೆಚ್ಚಗ್ ಮಾಡ್ಬೇಕು, ಇಲ್ಲ ಕಿಸೆ ಬೆಚ್ಚಗ್ ಮಾಡಬೇಕು. ಓಕೆ, ಇವಾಗ ಸ್ವಾತಿ ಮಾಲಿವಾಲ್ ಅವರ ವಿಚಾರಕ್ಕೆ ವಾಪಸ್ ಬರೋ ಹಾಗಿದ್ರೆ ಆ ಹೆಣ್ಣು ಮಕ್ಕಳಿಗೆ ಏನ್ ಲಾಭ ಆಗ್ಬಹುದು? ಇವಾಗ ಒಂದ್ ವೇಳೆ ಬಿಜೆಪಿಯವರ ಹೇಳಿಕೆಗೆನೆ ಅಥವಾ ಅವರು ಕುಮ್ಮಕ್ ಕೊಟ್ಟಿರೋದಕ್ಕೇನೆ ಈ ಹೆಣ್ಮಕ್ಳು ಈ ರೀತಿ ಮಾತಾಡ್ತಾ ಇದಾರೆ ಅಂತ ಅನ್ಕೊಳ್ಳೋಣ. ಆದ್ರೆ ಏನ್ ಲಾಭ ಇರ್ಬೋದು, ಏನ್ ಆಮಿಷವನ್ನು ಒಡ್ಡಿರ್ಬೋದು ಬಿಜೆಪಿ? ನಿಮ್ಗೆ ಗೊತ್ತಿರೋ ಹಾಗೆ ದೆಹಲಿಯಲ್ಲಿ ಪ್ರಬಲವಾಗಿರುವಂತದ್ದು ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡ್ಕೊಟ್ಟಿರೋದ್ರಿಂದ ಬಿಜೆಪಿ ಅಂತದ್ದು ಏನ್ ಹೇಳಿ ಅದಕ್ಕೆ ಏನ್ ಲಾಭ ಕೊಡ್ತೀವಿ ಅಂತ ಇದೇ ಅಂತಿಲ್ಲ ರೀ. ಲಾಭ ಈಗಂತ ರಾಜ್ಯಸಭಾ ಸದಸ್ಯರಿದ್ದಾರಲ್ಲ, ಸಾಕಷ್ಟು ಲಾಭದ ಪೋಸ್ಟೂ ಇದೆ ಅವ್ರದ್ದು. ಇದ್ರೂ ಸಹಿತ ಏನೋ ಅವ್ರಿಗೇನು ಅನಿಸಿದ್ರು ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಗೊತ್ತಿಲ್ಲದ ವಿಷಯದ ಬಗ್ಗೆ ಮಾತಾಡೋಕ್ಕಿಂತಲೂ ಇಲ್ಲ ಅವ್ರು ಹೇಳೋದು ಸತ್ಯನೂ ಆಗಿರ್ಬಹುದಲ್ವಾ? ಆಗಿರೋದಿಲ್ಲ ಅಂತ ಹೆಂಗೆ ಹೇಳಿಲ್ಲ. ಅದು ಈಗ ನಮ್ಮ ಮಾತಾಡಲಿಕ್ಕೆ ಬರೋಲ್ಲ. ಅದು
ನಾವು ಹೇಳ್ಬೋದು ಒಂದು ರೀತಿ ಆ ಮಾಧ್ಯಮ ಪಕ್ಷ ಅಂದ್ಕೊಂಡು ಹಂಗೆ ಹೇಳ್ಬೋದು, ನೀವು ಬಿ ಜೆ ಪಿಗರಾಗಿ ಇನ್ನೊಂದು ವಾದ ಮಾಡ್ಬೋದು, ವಾದ ಮಾಡೋದಕ್ಕಿಂತ ಕರಾರಿಲ್ಲ. ಆದರೆ ಸತ್ಯ ಏನದಪ್ಪ ಅಂತಂದರೆ ಅಲ್ಲಿ ಇಬ್ಬರು ಮಧ್ಯದಲ್ಲಿ ಅದೇನು ಅನ್ನೋದು ಆ ಹೆಣ್ಮಗಳಿಗೆ ಗೊತ್ತು, ಆ ಬಿಭವ್ ಕುಮಾರ್ ಗೊತ್ತು. ಅವರು ಅರ್ಧ ಸತ್ಯನ ಹೇಳ್ತಾ ಇದ್ದಾರೆ, ಪೂರ್ಣ ಸತ್ಯ ಹೇಳ್ತಾ ಇಲ್ಲ. ಅದು ಎಲ್ಲಿ ಬಾಯಿ ಬಿಡಬೇಕು ಅಂದರೆ ಕೋರ್ಟ್ನಲ್ಲಿ. ಇವನು ಕೋರ್ಟ್ಗಳಲ್ಲಿ ಸದ್ಯಕ್ಕೆ ಅವು ಸತ್ಯಗಳು ಸತ್ತು ಹೋಗುವುದು ಸಾಕಷ್ಟು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಇವತ್ತು ಸ್ವಾತಿ ಮಾಲೇವಾಲರಿಗಿಂತಲೂ ಮತ್ತು ಬಿಭವ್ ಕುಮಾರ್ಗಿಂತಲೂ ಯಾರು ಸತ್ಯದಾರೆ ಯಾರು ಸುಳ್ಳದಾರೆ ಅದು ಅವರ ವೈಯಕ್ತಿಕ ಬದುಕಿನ ವಿಷಯ ಆಗಿದ್ದರಿಂದಾಗೆ, ಅದರಲ್ಲೂ ಮುಖ್ಯವಾಗಿ ಇವತ್ತು ಎರಡು ಪಾರ್ಟಿಗಳು ಅದನ್ನು ನಿಂತಿದ್ದರಿಂದಾಗಿ ಇದು ದೊಡ್ಡ ಇಶ್ಯೂ ಆಗಿದೆ. ಇಲ್ಲಾಂದರೆ ಇಷ್ಟು ದೊಡ್ಡ ಇಶ್ಯೂ ಆಗ್ತಾ ಇರಲಿಲ್ಲ. ಎಷ್ಟೋ ಜನ ಎಷ್ಟೋ ಆಫೀಸ್ಗಳು ಎಷ್ಟೋ ಹೆಣ್ಮಕ್ಳ ಜೊತೆಗೆ ಒಂದು ಅವ್ಯವಹಾರಗಳು ಮಾಡೋದು ನಾವು ನೋಡಿದ್ದೀವಿ. ಅವೆಲ್ಲ ಅಲ್ಲೇ ಮುಚ್ಚಿ ಹೋಗಿದ್ದು ನಾವು ನೋಡಿದ್ವಿ. ಯಾಕಂದರೆ ಸಾಮಾಜಿಕ ಭಯದಿಂದಾಗಿ ಎಷ್ಟೋ ಜನ ಹೆಣ್ಮಕ್ಳು ಹೊರಗೆ ಬರ್ತಾ ಇಲ್ಲ, ಹೇಳ್ತಾ ಇಲ್ಲ. ಇವತ್ತು ನೋಡ್ರಿ ಪ್ರಜ್ವಲ್ನಿಂದ ಅನ್ಯಾಯಗೊಳ್ಳೋಂಥ ಜನ ಬಾಯಿ ಬಿಡ್ತಾ ಇಲ್ಲ, ಪಾಪ ಹೊರಗೆ ಬಂದು ಮಾತಾಡ್ತಾ ಇಲ್ಲ. ಅಂಥ ಪ್ರಸಂಗ ಎಲ್ಲ ಕಡೆ ಅದ. ಅದ್ರ ಮೀರಿ ಹೆಣ್ಮಗಳು ಆ ಇದು ಮಾಡಿದಾರ. ಒಂದು ಅವ್ರು ನಿಜವಾಗಿ ಪ್ರಾಮಾಣಿಕ ಇರ್ಬೋದು, ಇಲ್ಲ